ಮುಂಗಾರು ಮಳೆಯಿಲ್ಲ, ಅನ್ನದಾತರು ಕಂಗಾಲಾಗಿದ್ದಾರೆ. ಸಂಕಷ್ಟದಲ್ಲಿ ಇದ್ದಂತಹ ರೈತರ ನೆರವಿಗೆ ನಿಂತುಕೊಂಡಿದ್ದಾರೆ ನಟ ವಿನೋದ್ ರಾಜ್. ಇಷ್ಟೋ ತನಕ ನೋಡಿ ನಾವು ಮಳೆ 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 ಅಂತ ಹೇಳ್ತಾ ಇದ್ವಿ. ಇಲ್ಲಿ ನೋಡಿದ್ರೆ ಮಳೆನೇ ಇಲ್ಲ, ಅನ್ನದಾತರು ಕಂಗಾಲಾಗ್ಬಿಟ್ಟಿದ್ದಾರೆ. ಸಂಕಷ್ಟದಲ್ಲಿ ಇದ್ರಲ್ಲ ರೈತರು, ಅವರ ನೆರವಿಗೆ ನಿಂತುಕೊಂಡಿದ್ದಾರೆ ನಟ ವಿನೋದ್ ರಾಜ್. ಸ್ವಂತ ಬೋರ್ವೆಲ್ ನೀರನ್ನ ಡ್ರೋನ್ ಮೂಲಕ ರೈತರಿಗೆ ನೀರು ಕೊಟ್ಟಿದ್ದಾರೆ. ಈ ಭಾಗದ ರೈತರ ಬೆಳೆಗೆ ನೀರನ್ನು ಹರಿಸಿದ್ದಾರೆ ನಟ ವಿನೋದ್ ರಾಜ್. ನೆಲಮಂಗಲದ ಸೋಲದೇವನಹಳ್ಳಿಯಲ್ಲಿ 5 ಎಕರೆ ಜಮೀನಿಗೆ ನೀರು ಕೊಟ್ಟಿದ್ದಾರೆ. ಸುಮಾರು 5 ಎಕರೆ ಅವರೇ ಬೆಳೆಗೆ ನೀರಾವರಿ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ನಟ. ರೈತ ರಘು ಅವರ ಜಮೀನಿನ ಬೆಳೆ ಉಳಿಸೋದಕ್ಕೆ ಮಾನವೀಯತೆಯನ್ನು ತೋರಿಸಿದ್ದಾರೆ. ಮಳೆ ಕೊರತೆಯ ಹಿನ್ನೆಲೆಯಲ್ಲಿ ರೈತರಿಗೆ ಆಸರಿಯಾಗಿದ್ದಾರೆ ಹಿರಿಯ ನಟ ವಿನೋದ್ ರಾಜ್. ಪಕ್ಕದ ತೋಟದ ರೈತರಿಗೆ ಸ್ವಂತ ಬೋರ್ವೆಲ್ನಿಂದ ನೀರು ದಾನ ಮಾಡಿದ್ದಾರೆ ವಿನೋದ್ ರಾಜ್. ಮುಂಗಾರು ಕೈ ಕೊಟ್ಟಿದೆ. ಇಷ್ಟೋ ತನಕ ಮಳೆ ಮಳೆ ಮಹಾರಾಷ್ಟ್ರದಲ್ಲಿ, ಮುಂಬೈನಲ್ಲಿ ಅಂತ ಹೇಳಿ ಹೇಳ್ತಾ ಇದ್ವಿ. ಬಟ್ ಈ ಕಡೆ ಈ ಭಾಗಕ್ಕೆ ಬರೋದಾದ್ರೆ, ನಮ್ಮ ಕರ್ನಾಟಕಕ್ಕೆ ಬರೋದಾದ್ರೆ, ಕೆಲವೊಂದು ಭಾಗಗಳಲ್ಲಿ ನೀರಿಲ್ಲ, ಮಳೆ ಇಲ್ಲ, ಸೊ ನೀರಿಲ್ಲ. ರೈತರು ಮಳೆಗಾಲ ಸಂದರ್ಭದಲ್ಲಿ ಬಿತ್ತನೆ ಮಾಡಿರ್ತಾರೆ, ಬೀಜಗಳನ್ನ ಆಗುತ್ತೆ, ಬರುತ್ತೆ, ಬೆಳೆ ಚೆನ್ನಾಗಿ ಬೆಳೀಬಹುದು ಅಂತ ಹೇಳಿ. ಬಟ್ ತೊಂದರೆ ಆಗಿತ್ತು. ಅದನ್ನ ಮನಗಂಡಂತ ವಿನೋದ್ ರಾಜ್ನು ಕೂಡ, ಅವರು ಕೂಡ ನಟ, ಅದಕ್ಕಿಂತ ಹೆಚ್ಚಾಗಿ ಅವರೊಬ್ರು ರೈತ ಆಗಿರುವಂತಹ ಕಾರಣವಾಗಿ ಏನ್ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಗೊತ್ತು, ಎಷ್ಟು ಲಾಸ್ ಅಲ್ಲಿ ಇರ್ತಾರೆ ಗೊತ್ತು ಅವ್ರಿಗೆ. ಅದಕ್ಕೆ ನೋಡಿ ನೀರಿನ ಒಂದು ಸಹಾಯವನ್ನ ಮಾಡಿದ್ದಾರೆ. ಖುದ್ದಾಗಿ ಅವರೇ ನಿಂತ್ಕೊಂಡು ನೀರು ಹಾಯಿಸ್ತಾ ಇದ್ದಾರೆ. ಏನ್ ಮನಸ್ಸಿಗೆ ಅನ್ನಿಸ್ಬೇಕಂದ್ರೆ, ಈ ಎಲ್ಲಾ ಸಮಯದಲ್ಲೂ ಈ ಪರಿಸ್ಥಿತಿಗಳು ಬರಲ್ಲ. ಈ ವರ್ಷ ಹೆಚ್ಚು ಕಡಿಮೆ ನಮಗೆ ಹವಾಮಾನ ಇಲಾಖೆಯಿಂದ ಬರ ಅನ್ನುವಂಥದ್ದು ಒಂದು ಸಂಕೇತ ನಮ್ಗೆ ಕೊಟ್ಟಾಗ ನಾವು ಅನ್ಕೊಂಡು ಏನು ಬರ್ಬೋದು ಅಂತ. ಬರೋಂಗೆ ಇತ್ತು, ದಿನ ಬರೋಂಗೆ ಇದೆ, ಏನೋ ಹನಿತದೆ ಅಥವಾ ಹನಿಯೆಲ್ಲ ಗಾಳಿ ಹೊತ್ಕೊಂಡು ಹೋಗ್ಬಿಡ್ತಾ ಇದೆ ಮಳೆ. ಆಯ್ತು ಬರಗಾಲ, ಅದಕ್ಕೆ ನೆಕ್ಸ್ಟ್ ಏನು ಮಾಡಬೇಕು. ನಾನು ಅದೇ ಯೋಚನೆ ಮಾಡಿ, ನಮ್ಮಲ್ಲಿ ಸಿಕ್ಕಾಪಟ್ಟೆ ಗಿಡಗಳಿದೆ ನೀರು ಬೇಕು ಅನ್ನುವಂಥದ್ದು. ಸೊ ನನಗೆ ಜನರೇಟರ್ ಆನ್ ಮಾಡಿಕೊಂಡು, ಈಗ ಪಾಪ ಈ ಹೊತ್ತಲ್ಲಿ ಪಾಪ ಅದು ಇನ್ನೇನು ಜಾಸ್ತಿ ನೀರು ಕೇಳುವಂಥ ಬೆಳೆಗಳಲ್ಲ, ತೊಗರಿ ಆಗಲಿ ಅವರೇ ಆಗಲಿ, ಒಂದು ಹದವಾದ ಒಂದು ಹದಕ್ಕಿಂತ ಸ್ವಲ್ಪ ಕಡಿಮೆ ಇರ್ಬೋದು. ಆ ಮಟ್ಟಕ್ಕೆ ಅದರ ನೀರು ಹರಿಸಿದ್ರೆ ಬೆಳೆ ಕೈಗಾದ್ರೆ ಸಿಗ್ಲಿ ರೈತರಿಗೆ. ಕಷ್ಟಪಟ್ಟು ಮಾಡಿದ್ದಾರೆ. ಏನಾಯ್ತು ಮನಸ್ಸು ಅಂದ್ರೆ, ದೇವರು ವರುಣದೇವ ಕರುಣಿಸ್ಲಿಲ್ವೇ ಅಂತ. ವರುಣದೇವನ ಸೃಷ್ಟಿ ಮಾಡ್ಕೊಳ್ಳೋಷ್ಟು ತಲೆ ತಿಳುವಳಿಕೆ ಕೊಟ್ಟಿದ್ದಾನೆ. ಟೆಕ್ನಾಲಜಿ ಮುಂದುವರೆದಿದೆ, ನಾವು ಅಪ್ಗ್ರೇಡ್ ಆಗಿ ನನ್ನ ಈಗ ಅದೇ ಈಗ ಡ್ರೋನ್ನಲ್ಲಿ ಸ್ವಲ್ಪ ಜಾಸ್ತಿ ಡಿಸ್ಚಾರ್ಜ್ ಬರೋ ಹಾಗೆ ಒಂದು ಹೋಲ್ ದೊಡ್ಡದು ಮಾಡ್ಕೊಂಡು ದಯವಿಟ್ಟು ಬನ್ನಿ. ಏನು ಮನಸ್ಸಿಗೆ ಅನ್ನಿಸ್ಬೇಕಂದ್ರೆ,